ನಾವು ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ ಅವರು, ಅರವಿಂದ್ ಲಿಂಬಾವಳಿ ಅವರು, GM ಸಿದ್ದೇಶ್ ಅವರು, ಚಂದ್ರಪ್ಪನವರು, BP ಹರೀಶ್ ಅವರು ಒಂದು 11 ಜನ ತಂಡ ಮಾಡಿಕೊಂಡು ಬೀದರ್ನಿಂದ ಚಾಮರಾಜನಗರವರೆಗೆ ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು. ಕೊನೆಗೆ ಇನ್ನು ಬಿಜೆಪಿಯ ಭಿನ್ನಮತೀಯ ನಾಯಕರು ನಡೆಸ್ತಾ ಇರುವಂತಹ ವಕ್ಫ್ ಜಾಥಾಗೆ ಕಡಿವಾಣ ಹಾಕಲು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮುಂದಾಗಿದ್ದಾರೆ. ವಕ್ಫ್ ವಿರುದ್ಧದ ಹೋರಾಟಕ್ಕೆ ವಿಜೇಂದ್ರ 3 ತಂಡಗಳನ್ನು ರಚಿಸಿದ್ದು, ಈ ತಂಡದಲ್ಲಿ ರೆಬಲ್ಸ್ ತಂಡ ರಮೇಶ್ ಜಾರಕಿಹೊಳಿಗೂ ಸ್ಥಾನ ಕೊಡಲಾಗಿದೆ. ಉಳಿದಂತೆ ವಿಜೇಂದ್ರ, ಅಶೋಕ್, ಛಲವಾದಿ ಅಧ್ಯಕ್ಷತೆಯಲ್ಲಿ 3 ತಂಡ ರಚನೆ ಮಾಡಲಾಗಿದೆ. ಇನ್ನು ಶಾಸಕ ಯತ್ನಾಳ್ ಟೀಮ್ ಪ್ರತ್ಯೇಕ ಪ್ರವಾಸಕ್ಕೆ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಡಬೇಕು, ಯಾರು ಕೂಡ ಪರ್ಯಾಯವಾಗಿ ಹೋರಾಡಬಾರದು. ರೆಬಲ್ ಟೀಮ್ ಪ್ರವಾಸಕ್ಕೆ ಹೈಕಮಾಂಡ್ ಅನುಮತಿ ಕೊಡಲ್ಲ ಅಂತ ಹೇಳಿದ್ದಾರೆ. ಅಧಿಕೃತವಾಗಿ ರಾಜ್ಯದ ಅಧ್ಯಕ್ಷರು ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಾರ್ಟಿ. ಈಗಾಗಲೇ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಆಗಿದೆ. ರಾಜ್ಯದ ಅಧ್ಯಕ್ಷರು ಅಧಿಕೃತವಾಗಿ ಪ್ರವಾಸ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷರು ಹೊರತುಪಡಿಸಿ ಯಾವುದೇ ಪ್ರವಾಸವನ್ನು ಮಾಡೋದಕ್ಕೆ ಯಾರಿಗೆ ಪಕ್ಷದ ಹೆಸರಿನಲ್ಲಿ ಮಾಡೋಕ್ಕೆ ಅವಕಾಶನೇ ಇಲ್ಲ. ಅಧಿಕೃತವಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಪ್ರಚಾರದ ವೇಳೆ ಸಚಿವ ಜಮೀರ್ ಆಡಿರುವಂತಹ ಕರಿಯ ಕುಮಾರಸ್ವಾಮಿ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ನಾನು ಕುಮಾರಸ್ವಾಮಿ ಅವರನ್ನ ಪ್ರೀತಿಯಿಂದ ಕರಿಯ ಅನ್ನೋದು ಅಂತ ಜಮೀರ್ ಸಬೂಬನ್ನ ನೀಡಿದ್ದು ಆಗಿದೆ. ಇಷ್ಟು ದಿನ ಸೈಲೆಂಟ್ ಆಗಿರುವಂತ ಕುಮಾರಸ್ವಾಮಿ ನಿನ್ನೆ ಮೌನ ಮುರಿದಿದ್ದು, ನನ್ನ ಜೀವನದಲ್ಲಿ ನಾನು ಜಮೀರನ್ನ ಕುಳ್ಳಣ್ಣ ಅಂತ ಕರೆದೇ ಇಲ್ಲ ಅಂತ ಕೌಂಟರ್ ನೀಡಿದ್ರು. ಇದು ಕಾಂಗ್ರೆಸ್ ಸಂಸ್ಕೃತಿಯನ್ನ ತಿಳಿಸುತ್ತೆ ಅಂತ ಕಿಡಿಕಾರಿದ್ದಾರೆ. ನನ್ನ ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನನಗೆ ಕೊಟ್ಟಂತ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ನನ್ನ ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನನಗೆ ಕೊಟ್ಟಂತ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ಇನ್ನು ರಾಜ್ಯ ರಾಜಕೀಯದಲ್ಲಿ ದಿನದಿಂದ ದಿನಕ್ಕೆ ಕರಿಯ ವಾರ್ ಜೋರಾಗ್ತಾನೆ ಇದೆ. ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಮಾಗಡಿ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಹ ಕರಿಯ ಅಂತ ಹೇಳಿದ್ರು, ಆದರೆ ಆ ವಿಚಾರ ಹೆಚ್ಚು ಚರ್ಚೆ ಆಗಿಲ್ಲ. ಈಗ ಕುಮಾರಸ್ವಾಮಿಗೆ ಅಂದಿದ್ದಕ್ಕೆ ಹೆಚ್ಚು ಸುದ್ದಿ ಆಗ್ತಾ ಇದೆ ಅಂತ ಪರೋಕ್ಷವಾಗಿ ಜಮೀರ್ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇಷ್ಟು ಮಾತ್ರವಲ್ಲ, ಕುಮಾರಸ್ವಾಮಿಯು ಕೂಡ ನಮ್ಮಂತೆಯೇ ಕೊಚ್ಚೇನೆ ಅಲ್ವಾ ಅಂತ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಅದೇ ನಮ್ಮ ಜಮೀರಣ್ಣನ ಕೇಸು, ಅವನೇನೋ ಅಂದ್ಬಿಟ್ಟು ಅದು ಹಿಂದೆ ಖರ್ಗೆ ಅವ್ರಿಗೆ ಅರ್ಗದ ಜ್ಞಾನೇಂದ್ರ ಅವರು ಇದೇ ಪದ ಉಪಯೋಗಿಸಿದ್ರು, ಕರಿಯ ಅಂತಕ್ಕಂಥ ಪದನ. ಆದರೂ ಮಾಧ್ಯಮದವ್ರು ನೀವು ಯಾಕೋ ಜಾಸ್ತಿ ಹೈಪ್ ಮಾಡಲಿಲ್ಲ ಅದನ್ನು. ಖರ್ಗೆ ಅವ್ರನ್ನ ಕರಿಯ ಅಂದಾಗ ನೀವು ಒಪ್ಕೋತೀರಾ, ಬೇರೆ ಯಾರನ್ನ ಕರಿಯ ಅಂದಾಗ ನೀವು ಅದನ್ನು ಹೈಪ್ ಮಾಡ್ತೀರಾ. ಯಡಿಯೂರಪ್ಪನವರು ವಿಧಾನಸಭೆ ಅಧಿವೇಶನದಲ್ಲಿ ಕುಮಾರಸ್ವಾಮಿರವ್ರ ಬಗ್ಗೆ ದುರ್ಯೋಧನ, ಅವ್ರ ಮನೆ ದೇವರು ನಾಗರಾವು, ಅದು ಇದು ಅಂತ ಹೇಳಿದಾಗ ನನ್ನನ್ನು ಯಾರು ಮುಖ್ಯಮಂತ್ರಿ ಮಾಡಿದ್ರು ಅಂಥೇಳಿ ಯಡಿಯೂರಪ್ಪನವ್ರು ಏನು ಮಾಡಲ್ಲ. ನನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಚಲುವರಾಯ ಸ್ವಾಮಿ ಅವರು, ಬಾಲಕೃಷ್ಣ ಅವರು, ಪುಟ್ಟಣ್ಣವರು, ಜಮೀರು ಅಂಥೇಳಿ ಅವರ ಸ್ಟೇಟ್ಮೆಂಟ್ನ ಒಂದು ಸರಿ ರಿವೀಲ್ ಮಾಡಿ ತಾವು ದಯಮಾಡಿ ನೋಡಬೇಕು. ಅವತ್ತು ನಾವು ಕೊಚ್ಚೆ ಆಗಿರಲಿಲ್ಲ, ನಾವಿವತ್ತು ವಿರೋಧವಾಗಿದ್ದೀವಿ, ಅದಕ್ಕೆ ನಾವು ಅವ್ರಿಗೆ ಕೊಚ್ಚೆ ಕಣ್ಣಂಗೆ ಕಾಣ್ತಾ ಇದ್ದೀವಿ. ಇಬ್ಬರು ತಪ್ಕೊಂಡ್ಮೇಲೆ ಇಬ್ಬರು ಕೊಚ್ಚೆನೇ ತಾನೆ, ಅವರು ಕೊಚ್ಚೆ ನಾವು ಕೊಚ್ಚೆ ಇಬ್ಬರು. ವಕ್ಫ್ ಪಹಣಿ ವಿವಾದ ಮತ್ತು ಕರಿಯ ಹೇಳಿಕೆಯ ಮೂಲಕ ಸಚಿವ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಪಕ್ಷವನ್ನ ತೀವ್ರ ಮುಜುಗರಕ್ಕೀಡು ಮಾಡಿದ್ದಾರೆ. ಜಮೀರ್ ನಡೆಯಿಂದ ಕಾಂಗ್ರೆಸ್ ನಾಯಕರು ತೀವ್ರ ಮುಜುಗರಕ್ಕೆ ಒಳಗಾಗಿದ್ದು, ಸಿದ್ದರಾಮಯ್ಯ ಆಪ್ತನ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡಲು ಈಗ ಮುಂದಾಗಿದ್ದಾರೆ. ಜಮೀರ್ಗೆ ಎಷ್ಟೇ ವಾರ್ನ್ ಮಾಡಿದ್ರು ಕೂಡ ನಮ್ಮ ಸಲಹೆಯನ್ನ ಸ್ವೀಕಾರ ಮಾಡ್ತಾ ಇಲ್ಲ, ನೀವೇ ಅವರಿಗೆ ಒಂದು ಸತಿ ಬಿಸಿ ಮುಟ್ಟಿಸಿ ಅಂತ ದೂರು ನೀಡುವಂತ ಸಾಧ್ಯತೆ ಇದೆ.
ಇನ್ನು ಕಾಂಗ್ರೆಸ್ನ 50 MLAಗಳಿಗೆ ಬಿಜೆಪಿ 50 ಕೋಟಿ ರೂಪಾಯಿ ಆಫರ್ ನೀಡಿದೆ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಸಿದ್ದರಾಮಯ್ಯ ಸರ್ಕಾರವನ್ನ ಏನೇ ಮಾಡಿದ್ರೂ ಕೂಡ ಅಲ್ಲಾಡ್ಸೋಕೆ ಆಗಲ್ಲ. ಈ ಸತ್ಯ ಸಿದ್ದರಾಮಯ್ಯ ಅವರಿಗೂ ಕೂಡ ಗೊತ್ತು. ಆಗಿದ್ರೂ ನನ್ನ ಮುಟ್ಟಿದ್ರೆ ನಮ್ಮ ಜನ ಸುಮ್ಮನ್ ಬಿಡಲ್ಲ ಅಂತ ಸಿಎಂ ಬಾಣ ಬಿಟ್ಟಿದ್ ಯಾಕೆ ಅನ್ನೋ ಪ್ರಶ್ನೆ ಮೂಡಿದೆ. ಈ ನಡುವೆ ಕಾಂಗ್ರೆಸ್ ಸಚಿವರಿಂದಲೇ ಸಿಎಂ ಕುರ್ಚಿ ಶೇಕ್ ಆಗ್ತಾ ಇದೆ. ಹಿರಿಯ ನಾಯಕರು ಕುರ್ಚಿಯನ್ನ ಅಲ್ಲಾಡಿಸ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದ್ದಾರೆ. ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಿದೆ ಅಂತೇಳಿ ಮನವರಿಕೆಯಾಗಿ ಕಾಂಗ್ರೆಸ್ಸಿನ ಒಳಗಡೆನೆ ಇವತ್ತು 4 ಜನ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬೇಕು, ಸಾಕಪ್ಪ ಹೊರಗಡೆಯಿಂದ ಬಂದವರಿಗೆ ಒಂದ್ಸಲ 5 ವರ್ಷ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ಈಗ 2 ವರ್ಷ ಆಗಿದೆ, ಇಷ್ಟೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹರಿಯಾಣ ರಾಜ್ಯ ಕಾಂಗ್ರೆಸ್ ಪಕ್ಷ ಗೆದ್ದುಬಿಟ್ಟಿದ್ದೀವಿ ಅಂತೇಳಿ ಭ್ರಮೆನಲ್ಲಿದ್ದರು. ಕರ್ನಾಟಕ ರಾಜ್ಯದಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರದ ಪರಿಣಾಮವಾಗಿ ಕಾಂಗ್ರೆಸ್ಸಲ್ಲಿ ಹರಿಯಾಣದಲ್ಲಿ ಕಳ್ಕೊಂಡ್ರು, ಈಗ ಮಹಾರಾಷ್ಟ್ರದಲ್ಲೂ ಕೂಡ ಕಳ್ಕೊಳ್ತಾರೆ. ಇನ್ನು ರೇಣುಕಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ದರ್ಶನ್ಗೆ ಸಿಕ್ಕಿರುವಂತ ಮಧ್ಯಂತರ ಬೇಲ್ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಈಗ ಗೃಹ ಇಲಾಖೆ ಪೊಲೀಸರಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ ಕೂಡ ನಡೆದಿದೆ. ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗುವುದು ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಬ್ಬ ಪ್ರಮುಖ ಆರೋಪಿಗೆ ಇಂಟರಿಮ್ ಬೇಲ್ ಕೊಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಲಿಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಅದರ ಅಪೀಲನ್ನು ನಾವು ಎಲ್ಲ ಕ್ರಮಗಳನ್ನು ಅನುಸರಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಫೈಲ್ ಮಾಡಲಿದ್ದೇವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಗೆ ದಾಖಲಾಗಿರುವಂತಹ ದರ್ಶನ್ ಹೊಸ ವರಸೆಯನ್ನ ಈಗ ಶುರು ಮಾಡಿದ್ದಾರಾ ಎನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆನ್ನು ನೋವಿನ ಚಿಕಿತ್ಸೆಗಾಗಿ BJS ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂತಹ ದರ್ಶನ್ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗೋ ಪ್ಲಾನ್ ನಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. BJS ವೈದ್ಯರ ತಂಡ ಸರ್ಜರಿ ಅನಿವಾರ್ಯ ಅಂತ ಹೇಳಿದ್ರು ಕೂಡ ದರ್ಶನ್ ಒಲ್ಲದ ಮನಸ್ಸಿನಿಂದ ಓಕೆ ಅಂತ ಹೇಳಿದ್ದಾರಂತೆ. ಈ ಹಿಂದೆ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆದ ಆಸ್ಪತ್ರೆಗೆ ಮತ್ತೆ ದಾಖಲಾಗುವ ಬಗ್ಗೆ ದರ್ಶನ್ ಅಂಡ್ ಫ್ಯಾಮಿಲಿ ಪ್ಲಾನ್ ಮಾಡ್ತಾ ಇದೆ. ಆ ಮೂಲಕ ಚಿಕಿತ್ಸೆ ನೆಪದಲ್ಲಿ ಮತ್ತೆ ಬೇಲ್ ಮುಂದೂಡಲು ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಬೆಂಗಳೂರು ಹೊರವಲಯದ ಬೆಂಡಗಾನಹಳ್ಳಿಯ ಪುರಾತನ ದೇವಸ್ಥಾನವಾದ ಶ್ರೀ ಅಭಯಾಂಜನೇಯ ದೇವಸ್ಥಾನದ ಜೀರ್ಣೋದ್ಧಾರ ನಡೆಯಲಿದೆ. ಇದೇ ತಿಂಗಳು 25ರಂದು ಲೋಕಾರ್ಪಣೆಗೊಳ್ಳಲಿದ್ದು ಕುಂಭಾಭಿಷೇಕ ಹಾಗೆ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಜರುಗಲಿವೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಮಂತ್ರಾಲಯದ ಶ್ರೀಗಳಾದ ಸುಬುಧೇಂದ್ರ ತೀರ್ಥರು, ನಿರ್ಮಲಾನಂದ ಶ್ರೀಗಳು ಆಗಮಿಸಲಿದ್ದಾರೆ. ಬೆಂಗಳೂರು ಮಹಾನಗರದ ಹೊರವಲಯದಲ್ಲಿ ಬೆಂಡಗಾನಹಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ಶ್ರೀ ಅಭಯಾಂಜನೇಯ ಸ್ವಾಮಿ ಸನ್ನಿಧಾನವು 100 ವರ್ಷಗಳಿಂದಲೂ ಕೂಡ ಅಲ್ಲಿ ಸನ್ನಿಹಿತವಾಗಿರತಕ್ಕಂಥದ್ದು ಎಲ್ಲರಿಗೂ ತಿಳಿದಂಥ ವಿಷಯ. ಅತ್ಯಂತ ಪುರಾತನವಾದಂತಹ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ, ಪುನರ್ನಿರ್ಮಾಣ, ಅನೇಕ ನವೀಕರಣಗಳೊಂದಿಗೆ ಇದೇ ತಿಂಗಳು 25ನೇ ತಾರೀಕು ಲೋಕಾರ್ಪಣೆಗೊಳ್ಳಲಿದೆ. ಕುಂಭಾಭಿಷೇಕ, ಪುನಃಪ್ರತಿಷ್ಠಾಪನೆ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಅನ್ನದಾನ ಮತ್ತು ಅತಿಥಿಗಳ ಸನ್ಮಾನ, ಸಭಾ ಕಾರ್ಯಕ್ರಮ ಇತ್ಯಾದಿಗಳ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ. ತಳಹಂತದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಕಿರುಕುಳ ನೀಡ್ತಾ ಇರುವಂತಹ ಬೆಳಗಾವಿಯ ಹಿಂದುಳಿದ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಶಿವಪ್ರಿಯ ವರ್ಗಾವಣೆಯಾಗಿದೆ. ಶಿವಪ್ರಿಯ ವಿರುದ್ಧ ಸಿಡಿದೆದ್ದಿರುವಂತಹ 80ಕ್ಕೂ ಹೆಚ್ಚು ಸಿಬ್ಬಂದಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ 13 ಆರೋಪಗಳ ಆಧಾರದಲ್ಲಿ ದೂರು ಕೊಟ್ಟಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ವರದಿ ಬಿತ್ತರಿಸಿತ್ತು. ರಿಪಬ್ಲಿಕ್ ಕನ್ನಡ ವರದಿಗೆ ಸ್ಪಂದಿಸಿರುವಂತಹ ಸಚಿವ ಶಿವರಾಜ್ ತಂಗಡಗಿ ಶಿವಪ್ರಿಯ ಮೇಲೆ ತನಿಖೆ ಮಾಡಿಸಿ ವರದಿ ತರಿಸುವ ಭರವಸೆ ಕೊಟ್ಟಿದ್ರು. ಇದೀಗ ಬೆಳಗಾವಿಯಿಂದ ಬೆಂಗಳೂರಿಗೆ ಶಿವಪ್ರಿಯ ಎತ್ತಂಗಡಿಯಾಗಿದೆ. ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಕ್ ಹತ್ತಿರದ ನಾಗವಾರ ಜಂಕ್ಷನ್ನಲ್ಲಿ ಗುಂಡಿಗಳದ್ದೇ ದರ್ಬಾರ್ ಅನ್ನುವಂತಾಗಿದೆ. ಬೈಕ್ ಸವಾರರು ಇರಲಿ, ಆಟೋ ಚಾಲಕರು ಸಹ ಗುಂಡಿಗೆ ಗಟ್ಟಿ ಹಿಡ್ಕೊಂಡು ಚಲಿಸುವಂತ ಪರಿಸ್ಥಿತಿ ಇದೆ. ನಾಗವಾರ ಜಂಕ್ಷನ್ ಅಪಘಾತದ ವಲಯವಾಗಿ ಬದಲಾಗಿದ್ದು ನೋಡ್ತಿದ್ದಂತೆ ಆಟೋ ಒಂದು ಗುಂಡಿಗೆ ಉರುಳಿ ಬಿದ್ದಿದೆ. ಗುಂಡಿಗಳ ಸಾಮ್ರಾಜ್ಯ ನೋಡಿರುವಂತ ಜನರು ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ರಶ್ನೆ ಮಾಡುವಂತಾಗಿದೆ. ಇದು ಯಾವುದೋ ಹಳ್ಳಿಯ ಅಡ್ಡ ರಸ್ತೆ ಅಲ್ಲ, ಇದು ನಗರದ ಪ್ರಮುಖ ಏರಿಯಾದ ಮುಖ್ಯ ರಸ್ತೆ. ನಾಗವಾರ ಜಂಕ್ಷನ್
ಯೂ ಟರ್ನ್ ಮಾಡಿದ